ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನೈಟ್ ಕ್ರೀಮ್ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಈ ನೈಟ್ ಕ್ರೀಮ್ 100% ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಈ ನೈಟ್ ಕ್ರೀಮ್ ಯಾವ ರೀತಿ ತಯಾರಿಸೋದು, ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಯಾರ್ಯಾರು ಯೂಸ್ ಮಾಡ್ಬೋದು ಅನ್ನೋದಾದರೆ, ಕಾಂಬಿನೇಷನ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಆಯಿಲಿ ಸ್ಕಿನ್ ಇರೋರು, ಡ್ರೈ ಸ್ಕಿನ್ ಇರೋರು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ಒಂದು ಇಂಗ್ರೀಡಿಯೆಂಟ್ನ ಸ್ಕಿಪ್ ಮಾಡಬೇಕಾಗುತ್ತೆ, ಅದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ನೈಟ್ ಕ್ರೀಮ್ದು ಎಷ್ಟು ಸ್ಕ್ಯಾಮ್ ನಡೀತಾ ಇದೆ ಮಾರ್ಕೆಟಲ್ಲಿ ಅಂತಂದರೆ, 1000-2000 ಕೊಟ್ಟು ನಾವು ನೈಟ್ ಕ್ರೀಮನ್ನು ತಗೋತೀವಿ. ಅದ್ರ ಬದಲು ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ನಾವು ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಒಂದು 50 ರೂಪಾಯಲ್ಲಿ ನಾವು ನೈಟ್ ಕ್ರೀಮನ್ನು ತಯಾರಿಸ್ಕೋಬೋದು. ಇದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತಂದರೆ, ನೀವು ನನಗೆ ನಿಜವಾಗ್ಲೂ ಕಾಮೆಂಟ್ ಮಾಡ್ತೀರಾ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ. ಬಿಕಾಸ್ ಇದರಲ್ಲಿ ನಾವು ಯೂಸ್ ಮಾಡಿರೋವಂಥ ಇಂಗ್ರೀಡಿಯೆಂಟ್ಸು ಎಲ್ಲ ಸೂಪರ್ ಪವರ್ ಇರೋವಂಥ ಇಂಗ್ರೀಡಿಯೆಂಟ್ಸು, ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗೋವಂಥ ಇಂಗ್ರೀಡಿಯೆಂಟ್ಸ್. ಇದನ್ನು ಯಾರ್ಯಾರು ಯೂಸ್ ಮಾಡ್ಬೋದು ಅಂತಂದರೆ, ಪಿಗ್ಮೆಂಟೇಷನ್ ಇರೋರು, ಹಾಗೆ ಫೇಸಲ್ಲಿ ಈಗ ಲೈನ್ಗಳು ಬರ್ತಾ ಇರುತ್ತೆ, ಏಜಿಂಗ್ ಲೈನ್ಗಳು ಅಂತ ನಾವೇನು ಕರಿತೀವಿ ಅದು, ಹಾಗೆ ಡಲ್ ಸ್ಕಿನ್ ಇರೋರು, ಸನ್ ಟ್ಯಾನ್ ಆದವರು, ಪಿಂಪಲ್ಸ್ ಇರೋರು, ಹಾಗೆ ಡ್ರೈ ಸ್ಕಿನ್ ಇರೋರು, ಸೂಪರ್ ಡ್ರೈ ಸ್ಕಿನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಅವ್ರಿಗಂತೂ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಸುಮಾರು ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ನಾವು ಬಿಸಿಲಿಗೆ ಹೋಗ್ತಾ ಇರ್ತೀವಿ, ಸನ್ ಟ್ಯಾನ್ ಆಗುತ್ತೆ, ನಮ್ಮ ಸ್ಕಿನ್ ಡ್ರೈ ಸ್ಕಿನ್ ಇದ್ದರೆ ಪೀಲ್ ಆಗುತ್ತೆ. ಎಷ್ಟು ಅಂತ ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಕಾಸ್ಟ್ಲಿ ನಾವು ಮಸಾಜ್ಗಳನ್ನ ಹಾಗೇ ಫೇಶಿಯಲ್ಗಳನ್ನ ಮಾಡಿಸ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ಆ ಕ್ರೀಮನ್ನು ಹೇಗೆ ತಯಾರಿಸೋದು ಅಂತ. ಇದನ್ನು ತಯಾರಿಸೋಕ್ಕೆ ನಮಗೊಂದು ಗಾಜಿನ ಬಟ್ಲು ಬೇಕಾಗುತ್ತೆ. ಅದ್ರ ಜೊತೆಗೆ ಆಲ್ಮಂಡ್ ಆಯಿಲ್ ನಿಮ್ಮ ಹತ್ರ ಇಲ್ಲ ಅಂದರೆ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ತೊಗೋಬೋದು. ರೋಸ್ ವಾಟರ್ ಬೇಕು, ಹಾಗೆ ಯಾವುದೇ ಬ್ರ್ಯಾಂಡದು ಅಲೋವೆರಾ ಜೆಲ್ ಆದರೂ ನಡೆಯುತ್ತೆ. ಹಾಗೆ ನಿಮಗೆ ವೈಟಮಿನ್ ಇ ಕ್ಯಾಪ್ಸೂಲ್ ನಿಮಗೆ ಎಲ್ಲ ಫಾರ್ಮಸಿಗಳಲ್ಲೂ ಸಿಗುತ್ತೆ, ಅದು ಕೂಡ ಬೇಕಾಗುತ್ತೆ. ಹಾಗೆ ಒಂದು ಚಿಕ್ಕ ಬಾಟ್ಲು ಗ್ಲೀಸರಿನ್ ನಾನಿಲ್ಲಿ ತಗೊಂಡಿದ್ದೀನಿ. ಒಂದು ಸ್ಪೂನಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕೋತೀನಿ. ಈ ಅಲೋವೆರಾ ಜೆಲ್ಲಿಂದ ನಮ್ಮ ಸ್ಕಿನ್ನಿಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಈ ಅಲೋವೆರಾ ಜೆಲ್ ಏನು ಮಾಡುತ್ತೆ ಅಂತಂದರೆ, ಇದು ಕೊಲಾಜಿನ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡುತ್ತೆ. ಹಾಗೆಯೇ ಡಾರ್ಕ್ ಸ್ಪಾಟ್ ಏನಾದರೂ ನಮ್ಮ ಸ್ಕಿನ್ ಮೇಲೆ ಇದ್ದರೆ ಅದು ಕೂಡ ಹೋಗುತ್ತೆ. ಹಾಗೆ ಫೈನ್ ಲೈನ್ ಅಂತ ನಾವು ಏನು ಕರಿತೀವಿ, ಈಗ ಸ್ಮೈಲ್ ಮಾಡಿದಾಗ ಫೈನ್ ಲೈನ್ ಅಂತ ಕಾಣಿಸುತ್ತೆ ನಮ್ಮ ಸ್ಕಿನ್ ಮೇಲೆ, ಅದು ಕೂಡ ತುಂಬ ಅಸಹ್ಯವಾಗಿ ಕಾಣಿಸುವಂಥದ್ದು. ಸೊ ಅದು ಕೂಡ ನಮಗೆ ರೆಡ್ಯೂಸ್ ಆಗೋಲ್ಲಿ ಈ ಅಲೋವೆರಾ ಜೆಲ್ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬಂದು ಆಲ್ಮಂಡ್ ಆಯಿಲನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲ್ಮಂಡ್ ಆಯಿಲ್. ನಿಮ್ಮ ಹತ್ರ ಇಲ್ಲ ಅಂತಂದರೆ ಕೊಕೊನಟ್ ಆಯಿಲನ್ನು ನೀವು ಯೂಸ್ ಮಾಡ್ಬೋದು. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸ್ಕಿನ್ನನ್ನು ನರಿಷ್ ಮಾಡುತ್ತೆ, ಹಾಗೆ ವಿಟಮಿನ್ ಇ ರಿಚ್ ಆಗಿರುತ್ತೆ, ಫ್ಯಾಟಿ ಆ್ಯಸಿಡ್ ಕೂಡ ಇರೋದ್ರಿಂದ ಡೀಪ್ ಹೈಡ್ರೇಷನ್ ಕೊಡುತ್ತೆ. ಹಾಗೆ ಕೆಲವೊಬ್ಬರಲ್ಲಿ ಅನ್ಇವನ್ ಸ್ಕಿನ್ ಇರುತ್ತೆ, ಅದು ಕೂಡ ಹೊರಟು ಹೋಗುತ್ತೆ. ಇನ್ನು ನೆಕ್ಸ್ಟು ಗ್ಲೀಸರಿನ್ನ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಯೂಸ್ ಮಾಡಿದ್ದೀನಿ. ಗ್ಲೀಸರಿನ್ ತುಂಬ ಚೆನ್ನಾಗಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಹಾಗೆಯೇ ಡ್ರೈ ಸ್ಕಿನ್ ಇದ್ದರೆ ಅವ್ರಿಗೆ ತುಂಬ ಒಳ್ಳೆಯದು. ಇಲ್ಲಿ ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಸ್ಮೂತ್ ಆಗುತ್ತೆ. ಹಾಗೆಯೇ ರೋಸ್ ವಾಟರ್ ಸ್ಕಿನ್ನನ್ನು ಡ್ರೈ ಆಗೋಕ್ಕೆ ಬಿಡೋದಿಲ್ಲ. ಹಾಗೆ ಇನ್ನು ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡುವಂಥದ್ದು ವೈಟಮಿನ್ ಇ ಕ್ಯಾಪ್ಸೂಲ್. ವೈಟಮಿನ್ ಇ ಕ್ಯಾಪ್ಸೂಲ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಆ್ಯಕ್ನಿ ಸ್ಕ್ಯಾರ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡುತ್ತೆ. ಹಾಗೆ ಸ್ಕಿನ್ಗೆ ಹೈಡ್ರೇಷನ್ ಕೊಡುತ್ತೆ. ಏಜ್ ಆದವ್ರ ಥರ, ಏಜ್ ಆಗಿರಲ್ಲ ಆದರೂ ಸ್ಕಿನ್ ಸ್ವಲ್ಪ ಏಜ್ ಆಗಿರೋರ ಥರ ಏನು ಕಾಣಿಸುತ್ತೆ ಇದು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡುವಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತಿಕ್ ಪೇಸ್ಟ್ ಥರ ಆಗುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಒಂದು ಗ್ಲಾಸದು ಚಿಕ್ಕ ಕಂಟೈನರ್, ಕ್ರೀಮ್ ಕಂಟೈನರ್ಸ್ ಬರುತ್ತಲ್ವ, ಅದರಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಪ್ರತಿ ರಾತ್ರಿ ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ಟವಲಿಂದ ಚೆನ್ನಾಗಿ ಫೇಸನ್ನು ಡ್ರೈ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಡೈಲಿ ಫೇಸ್ಗೆ ನೀವು ಕಂಪ್ಲೀಟಾಗಿ ನೆಕ್ಗೆ, ಫೇಸ್ಗೆ, ಕಿವಿಗೆ ಹಚ್ಚಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ತಣ್ಣೀರಿಂದ, ಸೋಪ್ ಹಾಕಬಾರ್ದು, ತಣ್ಣೀರಿಂದ ನೀವು ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಂದು 7 ದಿನದಲ್ಲಿ ನಿಮ್ಮ ಫೇಸ್ ಯಾವ ರೀತಿ ಆಗುತ್ತೆ ಅಂತಂದರೆ ಗ್ಲಾಸ್ ಸ್ಕಿನ್ ರೀತಿ ಹೊಳೆಯುತ್ತೆ.
ಇದಕ್ಕಂತೂ ನಾನು ಗ್ಯಾರಂಟಿ, ಬಿಕಾಸ್ ನಾನು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ, ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡೋದ್ರಿಂದ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇನ್ನೊಂದು ಸಲ ಹೇಳ್ತೀನಿ, ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ನೀವು ಇಟ್ಟಿಲ್ಲ ಅಂತಂದ್ರೂ 5ರಿಂದ 6 ದಿನದವರೆಗೂ ಬರುತ್ತೆ. ಕಡಿಮೆ ಕ್ವಾಂಟಿಟಿಲಿ ನೀವು ಮಾಡ್ಕೋತೀರಾ ಅಂದ್ರೆ ಹೊರಗಡೆ ಒಂದು ಸ್ವಲ್ಪ ತಂಪಾದ ಜಾಗದಲ್ಲಿ ಕೂಡ ನೀವು ಇದನ್ನು ಇಡ್ಬೋದು. ನಾನು ಆಯಿಲಿ ಸ್ಕಿನ್ ಇರೋರಿಗೆ ಒಂದು ಇಂಗ್ರೀಡಿಯೆಂಟ್ನ ಸ್ಕಿಪ್ ಮಾಡಬೇಕು ಅಂತ ಹೇಳಿದೆ. ಅದೇನು ಅಂತಂದರೆ ಆಲ್ಮಂಡ್ ಆಯಿಲ್ನ ನಾನು ಏನು ಯೂಸ್ ಮಾಡಿದ್ದೆ ಅದನ್ನು, ಅಥವಾ ಕೊಕೊನೆಟ್ ಆಯಿಲ್ನ ನೀವೇನು ಯೂಸ್ ಮಾಡ್ತೀರಾ ಅದನ್ನು, ಅದೊಂದು ನೀವು ಬಿಟ್ಟು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಇದನ್ನು ನೀವು ಆರಾಮಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಕ್ರೀಮ್ ಇದು. ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ, ನೀವೇ ನನಗೆ ಕಾಮೆಂಟ್ ಮಾಡ್ತೀರಾ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ. ಡ್ರೈ ಸ್ಕಿನ್ ಇರೋರು, ಹಾಗೆ ಟ್ಯಾನ್ ಆದವರು, ಪಿಂಪಲ್ಸ್ ಆದವರು, ಹಾಗೆ ಏಜಿಂಗ್ ಲೈನ್ಸ್ ಬರ್ತಾ ಇರೋರು, ಫೈನ್ ಲೈನ್ ಇರೋವಂಥವ್ರು, ಇದನ್ನೆಲ್ಲವನ್ನು ಕಂಪ್ಲೀಟಾಗಿ ಇದು ಕಡಿಮೆ ಮಾಡುತ್ತೆ. ಹಾಗೆಯೇ ಇದು ತುಂಬ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಈ ರೀತಿ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ ನಾವೇನು ಕರಿತೀವಿ ಆ ರೀತಿ ಗ್ಲೋ ಕೊಡುವಂಥ ಕ್ರೀಮ್. ಸೊ ಇದನ್ನು ನೀವು ಯೂಸ್ ಮಾಡಿ, ಹಾಗೆ ರಿಸಲ್ಟ್ ಹೇಗಿದೆ ಅಂತ 7 ದಿನ ಆದಮೇಲೆ ನೀವು ಕಾಮೆಂಟ್ ಮಾಡ್ತೀರಾ ಅನ್ಕೋತಾ ಇದ್ದೀನಿ. ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.